ಕೈಲಾಸದಲ್ಲಿ ಗಣೇಶನ ನಿಮಜ್ಜನ. ಇವತ್ತು ಗಣೇಶ ಚತುರ್ಥಿ ಹಬ್ಬ ಅನ್ನೋದ್ರಿಂದ ಗಣೇಶ ಭೂಲೋಕಕ್ಕೆ ಹೋಗಿ ತನ್ನ ಭಕ್ತರನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ ಮೂಷಿಕ ವಾಹನನ ಜೊತೆ ಹೊರಟ. ಅಣ್ಣ, ಹುಟ್ಟು ಹಬ್ಬದ ಶುಭಾಶಯಗಳು. ಏನಣ್ಣ, ಇವತ್ತು ನೋಡಕ್ಕೆ ತುಂಬಾನು ಅಂದವಾಗಿದ್ದೀರಾ, ಹಾಗೇನೆ ತುಂಬಾನು ಸಂತೋಷವಾಗಿದ್ದೀರಾ. ಏನ್ ವಿಷಯ? ಮೊದಲು ನಿನಗೆ ಧನ್ಯವಾದ ಕಾರ್ತಿಕೇಯ. ಇವತ್ತು ಗಣೇಶ ಚತುರ್ಥಿ ಅಲ್ವಾ, ಆದ್ರಿಂದ ನಾನು ಭೂಲೋಕಕ್ಕೆ ಹೋಗ್ಬೇಕು. ನನ್ನ ಭಕ್ತರುಗಳಿಗೆ ದರ್ಶನವನ್ನ ಕೊಡ್ಬೇಕು. ನಾನು ಭೂಲೋಕಕ್ಕೆ ಹೋಗಿ ಅವರ ಪೂಜೆಗಳನ್ನ ನೋಡಿ ಅವರು ಕೊಡುವ ನೈವೇದ್ಯವನ್ನ ತಿಂದು ಅವರನ್ನ ಆಶೀರ್ವಾದ ಮಾಡಿ ಬರ್ಬೇಕು. ಹೌದಾ? ಹಾಗಾದ್ರೆ ನೀವಿವಾಗ ಭೂಲೋಕಕ್ಕೆ ಹೊರಡ್ತಾ ಇದ್ದೀರಾ ಅಣ್ಣ? ಹಾಗಂತ ಕಾರ್ತಿಕೇಯ ತುಂಬಾನು ಚಿಂತೆಯಲ್ಲಿರೋದನ್ನ ನೋಡಿ ಗಣೇಶ ಈ ರೀತಿ ಹೇಳ್ದ. ಹೌದು ಕಾರ್ತಿಕೇಯ, ನೀನೊಂದ್ ಕೆಲ್ಸ ಮಾಡು. ನೀನು ನನ್ ಜೊತೆ ಭೂಲೋಕಕ್ಕೆ ಬಾ, ಇಬ್ರು ಆ ಪೂಜೆಗಳಿಗೆ ಹೋಗೋಣ. ಇಲ್ಲ ಅಣ್ಣ, ಇವತ್ತು ನಿಮ್ಮ ಹುಟ್ಟಿದ ಹಬ್ಬ. ನಿಮಗೋಸ್ಕರ ನಿಮ್ಮ ಭಕ್ತರು ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಅವರನ್ನ ಆಶೀರ್ವಾದ ಮಾಡಕ್ಕೆ ನೀವು ಹೋಗ್ಲೇಬೇಕು. ಇಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗಂತ ಕಾರ್ತಿಕೇಯ ಗಣೇಶನ ಹತ್ತಿರ ಹೇಳಿದ. ಆಮೇಲೆ ಗಣೇಶ ಮೂಷಿಕ ವಾಹನದೊಂದಿಗೆ ಭೂಲೋಕಕ್ಕೆ ಹೋದ. ಪಾಪ ಕಾರ್ತಿಕೇಯ ಚಿಂತೆಯಿಂದ ಕೂತ್ಕೊಂಡಿರೋದನ್ನ ದೇವಿ ಪಾರ್ವತಿ ನೋಡಿದ್ರು. ಕಾರ್ತಿಕೇಯ, ಯಾಕೆ ಚಿಂತೆಯಲ್ಲಿದ್ದೀಯಾ? ಏನಾಯ್ತು ಮಗನೇ? ಅಮ್ಮ, ನಾನು ಅಣ್ಣನಿಗೋಸ್ಕರ ಕಾಯ್ತಾ ಇದ್ದೀನಿ. ಗಣೇಶ ಹೋಗಿ ಕೆಲವು ಕ್ಷಣಗಳು ಮಾತ್ರ ಆಗಿದೆ. ಅಷ್ಟರಲ್ಲಿ ಅವನಿಗೋಸ್ಕರ ನೀನು ಕಾಯ್ತಾ ಇದೀಯಾ? ಅವನು 9 ದಿನಗಳ ನಂತರನೇ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಕೈಲಾಸಕ್ಕೆ ವಾಪಸ್ ಬರೋದು. ಹೌದಮ್ಮ, ಅಣ್ಣ ಇಲ್ದೆ ನಾನು ಹೇಗಿರೋದು ಹೇಳಿ? ಒಂದೊಂದು ಹುಟ್ಟು ಹಬ್ಬದ ದಿನಾನು ಅಣ್ಣಯ್ಯನ ಜೊತೆ ನಾನಿರ್ಬೇಕು ಅಂತ ಯಾವಾಗ್ಲೂ ಆಸೆ ಪಡ್ತಾ ಇರ್ತೀನಿ. ಆದ್ರೆ ಅಣ್ಣಯ್ಯ ಭೂಲೋಕಕ್ಕೆ ಹೋಗ್ಬಿಡ್ತಾರೆ. ನನ್ನ ಆಸೆ ಯಾವಾಗ್ಲೂ ಆಸೆಯಾಗಿನೇ ಉಳಿದಿದೆ. ಭೂಲೋಕವಾಸಿಗಳು ಎಲ್ಲರೂ 1 ವರ್ಷದ ತನಕ ನಿಮ್ಮ ಅಣ್ಣನಿಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಿರುವಾಗ ಅವರನ್ನ ಆಶೀರ್ವಾದ ಮಾಡಕ್ಕೆ ಗಣೇಶ ಹೋಗ್ಲೇಬೇಕು ತಾನೆ? ನನಗೆ ಅಣ್ಣನ ನೆನಪು ತುಂಬಾನೇ ಬರ್ತಾ ಇದೆ ಅಮ್ಮ. ನಾನ್ ಮಾತ್ರ ಏನ್ ಮಾಡೋದು? ಹೇಗೆ ಭೂಲೋಕವಾಸಿಗಳು ನಿಮ್ಮ ಅಣ್ಣನಿಗೆ ಪೂಜೆ ಮಾಡ್ತಾರೋ ಅದೇ ರೀತಿ ನೀನು ಕೂಡ ಇಲ್ಲಿ ಪೂಜೆ ಮಾಡು. ಆವಾಗ ನಿಮ್ಮಣ್ಣ ಗಣೇಶ ನಿನ್ ಜೊತೆನೇ ಇರೋ ಹಾಗೆ ನಿನಗೂ ಇರುತ್ತೆ ಅಲ್ವಾ? ಹಾಗಂತ ದೇವಿ ಪಾರ್ವತಿ ಹೇಳಿದ್ರೋ ಇಲ್ವೋ, ಕಾರ್ತಿಕೇಯ ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡ. ಅದಕ್ಕೋಸ್ಕರ 3 ಲೋಕದಲ್ಲಿರುವ ದೇವತೆಗಳು ಎಲ್ಲರನ್ನ ಕರಿಬೇಕು ಅಂತ ಅನ್ಕೊಂಡ. ಹಾಗೆ ಮೊದ್ಲು ಕಾರ್ತಿಕೇಯ ಇಂದ್ರಲೋಕಕ್ಕೆ ಹೋದ. ಬನ್ನಿ ಕಾರ್ತಿಕೇಯ, ನೀವು ಬಂದಿರೋಕ್ಕೆ ಕಾರಣ ಏನು? ಇಂದ್ರದೇವ, ಇವತ್ತು ಕೈಲಾಸದಲ್ಲಿ ನಾನು ಗಣೇಶ ಚತುರ್ಥಿ ಹಬ್ಬನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರನ್ನ ಕರಿಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಇವತ್ತು ನೀವೆಲ್ರೂ ಕೈಲಾಸಕ್ಕೆ ಬರ್ಬೇಕು. ಖಂಡಿತ ಬರ್ತೀನಿ ಕಾರ್ತಿಕೇಯ. ಹಾಗೆ ಇಂದ್ರದೇವ ಹೇಳಿದ್ಮೇಲೆ ಕಾರ್ತಿಕೇಯ ಅವನ ಮಾಮನಾದ ಮಹಾವಿಷ್ಣುವನ ನೋಡಕ್ಕೆ ಹೋದ. ಮಾಮ, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಾರ್ತಿಕೇಯ. ಹೌದು, ಇದ್ದಕ್ಕಿದ್ದಂತೆ ಇಲ್ಲಿಗೆ ಬಂದಿದೀಯಾ ಅಂದ್ರೆ ಏನಾದ್ರೂ ವಿಶೇಷ ಇದೆಯಾ? ಹೌದು ಮಾಮ, ನಾನು ಇವತ್ತು ಕೈಲಾಸದಲ್ಲಿ ಗಣೇಶ ಚತುರ್ಥಿ ಹಬ್ಬನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮನ್ನ ಕರೆಯೋದಕ್ಕೋಸ್ಕರ ಬಂದಿದ್ದೀನಿ. ಓ, ಇವತ್ತು ಕೈಲಾಸದಲ್ಲಿ ಗಣೇಶ ಚತುರ್ಥಿ ಹಬ್ಬನಾ? ಖಂಡಿತ ನಾನು ಬರ್ತೀನಿ. ಹಾಗೆ ಕಾರ್ತಿಕೇಯ ಮಹಾವಿಷ್ಣುನ ಕೈಲಾಸಕ್ಕೆ ಬರಕ್ಕೆ ಹೇಳಿ ಆಮೇಲೆ ವಾಯು ಭಗವಾನ್, ಅಗ್ನಿ ಭಗವಾನ್ ಇವರು ಎಲ್ಲರನ್ನ ಕೂಡ ಕೈಲಾಸಕ್ಕೆ ಬರಕ್ಕೆ ಹೇಳ್ದ. ಕಾರ್ತಿಕೇಯ, ನೀನು ಇಷ್ಟೊತ್ತು ಎಲ್ಲಿದ್ದೆ? ನಾನು ನಿನ್ನನ್ನ ಕೈಲಾಸದಲ್ಲಿ ಎಲ್ಲಾ ಕಡೆನೂ ಹುಡುಕ್ತಾ ಇದ್ದೆ. ಅಮ್ಮ, ನೀವು ತಾನೇ ಹೇಳಿದ್ದು ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ಬೋದು ಅಂತ. ಅದಕ್ಕೆ ಮೊದಲು ನಾನು ಎಲ್ಲರನ್ನ ಕರಿಬೇಕಲ್ವಾ? ಇಂದ್ರದೇವ, ಮಹಾವಿಷ್ಣು ಹಾಗೆ ಎಲ್ಲಾ ದೇವತೆಗಳನ್ನ ಬರಕ್ಕೆ ಹೇಳಿದ್ದೀನಿ. ಇನ್ನು ಸ್ವಲ್ಪ ಸಮಯದಲ್ಲಿ ಅವರೆಲ್ಲರೂ ಕೈಲಾಸಕ್ಕೆ ಬರ್ತಾರೆ ಅಮ್ಮ. ಅಷ್ಟರಲ್ಲಿ ನಾನು ಏನೇನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು. ಮೊದಲು ನೀನು ಕೈಲಾಸದಲ್ಲಿರುವ ಕೊಳದ ಹತ್ತಿರ ಹೋಗು. ಅಲ್ಲಿ ಇರುವ ಜೇಡಿ ಮಣ್ಣನ್ನ ತಗೊಂಡ್ ಬಾ. ಆ ಜೇಡಿ ಮಣ್ಣಿನಿಂದ ಒಂದು ಅಂದವಾದ ಗಣೇಶನ ವಿಗ್ರಹವನ್ನ ಮಾಡು. ಆಮೇಲೆ ಆ ವಿಗ್ರಹವನ್ನ ಪೀಠದಲ್ಲಿ ಇಟ್ಟು ವಿಗ್ರಹಕ್ಕೆ ಪೂಜೆ ಮಾಡ್ಬೇಕು. ಹಾಗಂತ ದೇವಿ ಪಾರ್ವತಿ ಹೇಳಿದ ತಕ್ಷಣ ಕಾರ್ತಿಕೇಯ ಕೈಲಾಸದಲ್ಲಿದ್ದ ಕೊಳದ ಹತ್ತಿರ ಹೋದ. ಕೊಳದ ದಡದಲ್ಲಿರುವ ಜೇಡಿ ಮಣ್ಣನ್ನ ತಗೊಂಡ್ ಬಂದು ಅದರಿಂದ ತುಂಬಾನು ಅಂದವಾಗಿರುವ ಒಂದು ಗಣೇಶನ ವಿಗ್ರಹವನ್ನ ತಯಾರು ಮಾಡಿದ. ದೇವಿ, ಇಲ್ಲಿ ಏನ್ ನಡೀತಿದೆ? ಪಾಪ ಕಾರ್ತಿಕೇಯ ಗಣೇಶ ಭೂಲೋಕಕ್ಕೆ ಹೋಗಿದ್ದಾನೆ ಅಂತ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ದ. ಅದಕ್ಕೆ
ಇಲ್ಲಿ ನಾವು ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ಬೋದು ಅಂತ ಹೇಳಿದ್ದೀನಿ. ಆವಾಗ ಗಣೇಶ ಕಾರ್ತಿಕೇಯನ ಜೊತೆನೇ ಇರೋ ತರ ಅವನಿಗೂ ಅನ್ಸುತ್ತೆ ಅಲ್ವಾ, ಅದಕ್ಕೋಸ್ಕರ. ಓಹೋ, ಅಂದ್ರೆ ಕೈಲಾಸದಲ್ಲಿ ಇವತ್ತು ಗಣೇಶ ಚತುರ್ಥಿ ಹಬ್ಬ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಯದಲ್ಲಿ ವಿಷ್ಣು ಭಗವಾನ್ ಹಾಗೂ ಇಂದ್ರದೇವ ಎಲ್ಲ ದೇವತೆಗಳು ಕೈಲಾಸಕ್ಕೆ ಬಂದ್ರು. ಆವಾಗ ನಂದಿ ಅವರು ಎಲ್ಲರನ್ನ ಕೈಲಾಸಕ್ಕೆ ಸ್ವಾಗತ ಮಾಡ್ದ. ತಾಯಿ, ದೇವತೆಗಳು ಎಲ್ರೂ ಕೈಲಾಸಕ್ಕೆ ಬಂದಿದ್ದಾರೆ. ಕಾರ್ತಿಕೇಯನ ಮಾತಿಗೆ ಬೆಲೆ ಕೊಟ್ಟು ಕೈಲಾಸಕ್ಕೆ ಬಂದಿರುವ ನಿಮ್ಮ ಎಲ್ಲರಿಗೂ ಧನ್ಯವಾದ. ಬನ್ನಿ, ಬಂದು ಕೂತ್ಕೊಳ್ಳಿ, ಇನ್ನು ಸ್ವಲ್ಪ ಸಮಯದಲ್ಲಿ ಪೂಜೆ ಶುರುವಾಗುತ್ತೆ. ಹಾಗಂತ ದೇವಿ ಪಾರ್ವತಿ ಎಲ್ಲರನ್ನ ಕೈಲಾಸದೊಳಗಡೆ ಕರ್ಕೊಂಡು ಹೋದ್ರು. ಈ ಕಡೆ ಕಾರ್ತಿಕೇಯ ಪೀಠದಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಟ. ಆವಾಗ ಶಿವಯ್ಯ ಗಣೇಶನ ವಿಗ್ರಹೇ ಪ್ರಾಣ ಪ್ರತಿಷ್ಠೆ ಮಾಡಿದ್ರು. ಆಮೇಲೆ ದೇವಿ ಪಾರ್ವತಿ ಗಣೇಶನ ವಿಗ್ರಹಕ್ಕೆ ಅಲಂಕಾರ ಮಾಡಿದ್ರು. ಹಾಗೇನೆ ನಂದಿ ಗಣೇಶನಿಗೆ ಇಷ್ಟವಾದ ಸುಮಾರು ತಿಂಡಿಗಳನ್ನ ಮಾಡಿ ತಗೊಂಡ್ಬಂದು ಗಣೇಶನ ವಿಗ್ರಹದ ಮುಂದೆ ಇಟ್ಟ. ಕಾರ್ತಿಕೇಯ, ಇವಾಗ ಅಷ್ಟೋತ್ತರ ನಾಮಗಳೊಂದಿಗೆ ವಿನಾಯಕನಿಗೆ ಅರ್ಚನೆ ಮಾಡು. ಹಾಗೆ ಕಾರ್ತಿಕೇಯ ಗಣೇಶನಿಗೆ ಅಷ್ಟೋತ್ತರ ನಾಮಗಳಿಂದ ಅರ್ಚನೆ ಮಾಡ್ದ. ಆಮೇಲೆ ಸಹಸ್ರನಾಮಗಳನ್ನು ಕೂಡ ಹೇಳಿದ. ಆಮೇಲೆ ವ್ರತ ಕಥೆಯ ಬಗ್ಗೆನೂ ಹೇಳ್ದ. ಹಾಗೆ ಗಣೇಶ ಚತುರ್ಥಿ ಪೂಜೆಯನ್ನು ಚೆನ್ನಾಗಿ ಮಾಡಿ ಮುಗಿಸ್ದ. ಕಾರ್ತಿಕೇಯ, ಗಣೇಶನ ಮುಂದೆ ಇಟ್ಟಿರುವ ಈ ನೈವೇದ್ಯವನ್ನ ಎಲ್ಲರಿಗೂ ಹಂಚಿಕೊಡು. ಮಾಮ, ಈ ಪ್ರಸಾದನ ತಗೊಳ್ಳಿ. ಇಂದ್ರದೇವ, ನೀವು ಕೂಡ ಈ ಪ್ರಸಾದವನ್ನು ತಗೊಳ್ಳಿ. ನಂದಿ, ಇಲ್ಲಿರುವ ಎಲ್ಲರಿಗೂ ಕೂಡ ಈ ಪ್ರಸಾದವನ್ನ ನೀವೇ ಹಂಚಿಕೊಡಿ. ಹಾಗೆ ಎಲ್ಲರಿಗೂ ಪ್ರಸಾದನ ತಗೊಂಡು ಹೋಗಿ ಕೊಟ್ಟ ಕಾರ್ತಿಕೇಯ. ಎಲ್ಲರೂ ಗಣೇಶನಿಗೆ ಪೂಜೆ ಮಾಡಿದ್ರು. ಕಾರ್ತಿಕೇಯ, ರಾತ್ರಿ ಸಮಯ ಆಯ್ತು. ಇವಾಗ ಗಣೇಶನನ್ನು ನಿಮಜ್ಜನ ಮಾಡ್ಬೇಕಾಗಿರುವ ಸಮಯ. ಇಲ್ಲಿವರೆಗೂ ನಾವು ಪೂಜೆ ಮಾಡ್ತಾ ಇದ್ದ ಗಣೇಶನ ವಿಗ್ರಹನ ನಿಮಜ್ಜನ ಮಾಡಕ್ಕೆ ತುಂಬಾನು ಕಷ್ಟ ಆಗ್ತಿದೆ ಅಮ್ಮ. ಎಲ್ಲರಿಗೂ ಹಾಗೇನೇ ಇರುತ್ತೆ ಕಾರ್ತಿಕೇಯ. 9 ದಿನಗಳು ಭೂಲೋಕದಲ್ಲಿ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡಿ ಕೊನೆಗೆ ಅದನ್ನ ನಿಮಜ್ಜನ ಮಾಡ್ಬೇಕು ಅಂದ್ರೆ ಅವ್ರು ಎಲ್ರಿಗೂ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಎಲ್ಲರೂ ಕೈಲಾಸದಲ್ಲಿರುವ ಕೊಳದ ಹತ್ತಿರ ಬಂದ್ರು. ಈ ಕೊಳದಲ್ಲಿ ನಾವು ಗಣೇಶನ ವಿಗ್ರಹವನ್ನ ನಿಮಜ್ಜನ ಮಾಡ್ಬೇಕು. ಆದ್ರೆ ಅದೆಲ್ಲದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯನೂ ಮಾಡ್ಬೇಕು. ಏನಮ್ಮ ಅದು? ಇವಾಗ ನಾವು ಏನ್ ಮಾಡ್ಬೇಕು? ಮೊದಲು ಈ ವಿಗ್ರಹವನ್ನ ಇಲ್ಲೇ ಇಳಿಸು. ಹಾಗಂತ ದೇವಿ ಪಾರ್ವತಿ ಹೇಳಿದ್ರಿಂದ ಕಾರ್ತಿಕೇಯ ಆ ಕೊಳದ ತೀರದಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಟ. ಕೊನೆಯದಾಗಿ ಗಣೇಶನಿಗೆ ಪೂಜೆ ಮಾಡ್ಬೇಕು ಅಲ್ವಾ? ಗಣೇಶನಿಗೆ ತೆಂಗಿನಕಾಯಿ ಅಂದ್ರೆ ತುಂಬಾನೇ ಇಷ್ಟ. ನೀನ್ ಹೋಗಿ ಒಂದು ತೆಂಗಿನಕಾಯಿಯನ್ನ ತಗೊಂಡ್ ಬಾ. ಹಾಗೇನೆ ಗಣೇಶನ ನಿಮಜ್ಜನದಕ್ಕೆ ಮುಂಚೆ ಗಣೇಶನಿಗೆ ಮಹಾ ಆರ್ತಿನೂ ನಾವು ತೆಗಿಬೇಕಾಗುತ್ತೆ. ಹಾಗಂತ ದೇವಿ ಪಾರ್ವತಿ ಹೇಳಿದ್ದನ್ನ ಕೇಳಿ ಕಾರ್ತಿಕೇಯ ಹೋಗಿ ಒಂದು ತೆಂಗಿನಕಾಯಿಯನ್ನ ತಗೊಂಡ್ ಬಂದು ಗಣೇಶನ ವಿಗ್ರಹದ ಮುಂದೆ ಆ ತೆಂಗಿನಕಾಯಿಯನ್ನ ಹೊಡೆದ. ಆಮೇಲೆ ಗಣೇಶನಿಗೆ ಮಹಾ ಆರತಿನೂ ತೆಗೆದ್ರು. ಅಣ್ಣ, ಇವತ್ತು ನಿಮ್ಮ ಹುಟ್ಟು ಹಬ್ಬ. ಭೂಲೋಕದಲ್ಲಿರುವ ಭೂಲೋಕವಾಸಿಗಳಿಗೆ ದರ್ಶನ ಕೊಡಕ್ ಹೋಗಿದ್ದೀರಾ. ನಿಮಗೋಸ್ಕರ ನಾನು ಕೈಲಾಸದಲ್ಲೂ ಕೂಡ ಗಣೇಶ ಚತುರ್ಥಿ ಹಬ್ಬನ ಮಾಡಿದ್ದೀನಿ. ಅದಕ್ಕೆ ಎಲ್ಲ ದೇವತೆಗಳು ಬಂದಿದ್ದಾರೆ. ಎಲ್ರೂ ಕೂಡ ನನಗೆ ಸುಮಾರು ಸಹಾಯಗಳನ್ನ ಮಾಡಿದ್ದಾರೆ. ಅವರು ಮಾಡಿದ ಸಹಾಯದಿಂದನೇ ಯಾವುದೇ ಅಡ್ಡಿನೂ ಇಲ್ಲದೆ ನಿಮ್ಮ ಪೂಜೆನ ಮಾಡಿ ಮುಗಿಸಿದ್ದೀನಿ. ಹಾಗೆ ಕಾರ್ತಿಕೇಯ ಕೊನೆಯದಾಗಿ ಗಣೇಶನ ಹತ್ತಿರ ಬೇಡ್ಕೊಂಡ. ಕಾರ್ತಿಕೇಯ, ಇವಾಗ ಗಣೇಶನ ವಿಗ್ರಹವನ್ನ ಎತ್ಕೊಂಡು ಮೆಲ್ಲೆ ಕೊಳದಲ್ಲಿ ಇಳಿದು ವಿಗ್ರಹವನ್ನ ನಿಮಜ್ಜನ ಮಾಡು. ಹಾಗಂತ ದೇವಿ ಪಾರ್ವತಿ ಹೇಳಿದ್ರಿಂದ ಕಾರ್ತಿಕೇಯ ಗಣೇಶನ ವಿಗ್ರಹನ ತಗೊಂಡು ಹೋಗಿ ಕೈಲಾಸದಲ್ಲಿರುವ ಕೊಳದಲ್ಲಿ ನಿಮಜ್ಜನ ಮಾಡ್ದ. ಅದನ್ನ ನೋಡಿ ಎಲ್ರೂ ಸಂತೋಷಪಟ್ರು. ಹಾಗೆ 9 ದಿನಗಳು ಕಳೀತು. 9 ದಿನಗಳು ಪೂಜೆಯೆಲ್ಲ ಮುಗಿಸ್ಕೊಂಡು ಗಣೇಶ ಕೈಲಾಸಕ್ಕೆ ಬಂದ. ಅಣ್ಣ, ಬಂದಾಯ್ತಾ ನೀವು? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಇಷ್ಟು ದಿನ ನೀವಿಲ್ಲದೆ ಕೈಲಾಸದಲ್ಲಿ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ನನಗೆ ಗೊತ್ತು ಕಾರ್ತಿಕೇಯ. ಅದು ಮಾತ್ರವಲ್ಲ, ನೀನು ನನಗೋಸ್ಕರ ಕೈಲಾಸದಲ್ಲಿ ಗಣೇಶ ಚತುರ್ಥಿ ಹಬ್ಬ ಆಚರಿಸಿದ್ದು ಗೊತ್ತು. ನೀನು, ಅಮ್ಮ, ದೇವತೆಗಳು ಎಲ್ರೂ ಸೇರಿ ಪೂಜೆ ಮಾಡಿದ್ದು ಕೂಡ ಗೊತ್ತು. ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಕೂಡ 9 ದಿನಗಳ ನಂತರ ಪುನಃ ಭೇಟಿಯಾಗಿದ್ರು. ಆವಾಗ ಗಣೇಶ ಭೂಲೋಕದಲ್ಲಿ ಏನೇ ನಡೀತು ಎಲ್ಲ ವಿಷಯನ ಕಾರ್ತಿಕೇಯನ ಹತ್ರ ಹೇಳ್ದ.